ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಘಟ್ಟ ಕುಸ್ತಿ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನು ಕೂಡ ಮಾಡ್ತಾ ಇದ್ದೀನಿ ಗೈಸ್. ಈ ಘಟ್ಟ ಕುಸ್ತಿ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯಲ್ಲಿ ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ಮೂವಿಯಲ್ಲಿ ನೋಡೋಣ ಗೈಸ್. ಈ ಘಟ್ಟ ಕುಸ್ತಿ ಮೂವಿಯಲ್ಲಿ ಮೇನಾಗಿ ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಈ ಮೂವಿಯು ಮೇನಾಗಿ ತಮಿಳಲ್ಲಿ ತೆರೆಗೊಂಡಿದೆ, ತೆಲುಗಲ್ಲಿ ತೆರೆಗೊಂಡಿದೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡ್ತಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಘಟ್ಟ ಕುಸ್ತಿ ಮೂವಿಯ ಡೈರೆಕ್ಟರ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಅವರಾಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಮತ್ತು ಕಲೆಕ್ಷನ್ ಎಲ್ಲೂ ಕೂಡ ರಿವೀಲ್ ಆಗಿಲ್ಲ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡಿಸ್ಟ್ರಿಬ್ಯೂಟರ್ ಅವರಾಗಿರ್ಬೋದು, ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಕೂಡ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಅಂದಾಗೆ ಈ ಘಟ್ಟ ಕುಸ್ತಿಯ ಟೈಲರ್ ಏನಪ್ಪ ಅಂದರೆ, ಈ ಮೂವಿಯಲ್ಲಿ ವೈಫ್ ಆಗಿರ್ಬೋದು ಮತ್ತು ಹಸ್ಬೆಂಡ್ ಆಗಿರ್ಬೋದು ಇಬ್ಬರು ಕೂಡ ಒಂದು ಘಟ್ಟ ಕುಸ್ತಿಯಲ್ಲೂ ಕೂಡ ಯಾವಾಗಲೂ ಕೂಡ ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಈ ಪಾರ್ಟಿಸಿಪೇಟ್ ಅಂತ ಏನಪ್ಪ ಅಂದರೆ, ಈ ಮೂವಿಯ ಟ್ರೈಲರ್ ನೀವು ನೋಡಿದ್ದೀರ ಅನ್ಕೋತೀನಿ. ಟ್ರೈಲರಲ್ಲಿ ಏನಪ್ಪ ಅಂದರೆ, ಅವರು ಮ್ಯಾರೇಜ್ ಆಗಿ ಅವಳಿಗೆ ಕೂಡ ಒಂದು ಮಗಳು ಕೂಡ ಇರ್ತಾರೆ. ತಂದೆ ಕೂಡ ಒಂದು ಬಾಕ್ಸರ್ ಆಗಿರ್ತಾನೆ ಮತ್ತು ಅಂತಾರೆ ಬಾಕ್ಸರ್ ಅಂದರೆ ಘಟ್ಟ ಕುಸ್ತಿ, ಮತ್ತು ವೈಫು ಕೂಡ ಕುಸ್ತಿಯಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇರ್ತಾರೆ. ಆದರೆ ಅವಳು ಒಂದು ಕಂಪ್ನಿಯಲ್ಲಿ ಕೂಡ ವರ್ಕನ್ನು ಮಾಡ್ತಾ ಇರ್ತಾರೆ. ಅಂದಾಗೆ ಅವರ ಮಗಳು ಕೂಡ ಒಂದು ಚಿಲ್ಲಾಗಿ ಯಾವುದೇ ರೀತಿ ಕೂಡ ಟೆನ್ಷನನ್ನು ಕೂಡ ತಗೊಳ್ಳೋದಿಲ್ಲ. ಈ ಮೂವಿಯಲ್ಲಿ ನೀವು ಟ್ರೈಲರ್ ನೋಡಿದ್ದೀರ ಅನ್ಕೋತೀನಿ. ಅಲ್ಲೇನಾಗುತ್ತೆ, ಅಲ್ಲಿ ಮೂವಿಯನ್ನು ಸ್ಟಾರ್ಟ್ ಆಗಿ ಏನೇನಾಗುತ್ತೆ ಮತ್ತು ಮುಂದೆ ಯಾವ್ಯಾವ ರೀತಿ ಇರುತ್ತೆ, ಮುಂದೆ ಏನೇನಾಗುತ್ತೆ ಅಂತ ಕೂಡ ನೀವು ಮೂವಿಯಲ್ಲಿ ಕೂಡ ನೋಡ್ಬೋದು ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಘಟ್ಟ ಕುಸ್ತಿ ಮೂವಿಯ ನೀವು ಡೈರೆಕ್ಟರ್ ನೋಡೋದೇನಪ್ಪ ಏನಂದರೆ, ಡೈರೆಕ್ಟರ್ ಮ್ಯೂಸಿಕ್ ಮಾತ್ರ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಮತ್ತು ಸಾಂಗ್ಸ್ಗಳಾಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ OTT ಡೇಟ್ಸ್ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಮತ್ತು 2026ರಲ್ಲಿ ಕೂಡ ತೆರೆಗೊಂಡಿದೆ. ನೀವು ಪಾರ್ಟ್ 1 ಪಾರ್ಟ್ 2 ನೋಡಿದ್ದೀರ ಅನ್ಕೋತೀನಿ. ಪಾರ್ಟ್ 1ಅಲ್ಲೂ ಕೂಡ ಅದೇ ರೀತಿ ಇದೆ. ಪಾರ್ಟ್ 2 ಅಂದರೆ ಘಟ್ಟ ಕುಸ್ತಿ ಪಾರ್ಟ್ 2 ಮೂವಿಯಲ್ಲೂ ಕೂಡ ಸಖತ್ತಾಗಿ ಕೂಡ ಬಂದಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಅವರಾಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು ಮೂವಿಯನ್ನು ಕೂಡ ಸಖತ್ತಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಸ್ಟಾರ್ ರೇಟಿಂಗ್ ನೋಡೋದಾದರೆ ಸುಮಾರು 10ಗೆ 8.5 ಸ್ಟಾರ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಬಾಕ್ಸಿಂಗ್, ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಒಂದು ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಅವರಾಗಿರ್ಬೋದು, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.